ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕೆಯಿಂದ ಮತ್ತೊಂದು ನೋಟಿಫಿಕೇಷನ್ ಆಗಿದೆ. KSRP ನೇಮಕಾತಿಗೆ ಸಂಬಂಧಪಟ್ಟಂಗೆ ಸುಲಭವಾಗಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿ ನೋಡಿ, ಬೇಗನೆ ಜಾಯ್ನ್ ಆಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಲಿಂಕನ್ನು ಕೊಟ್ಟಿರ್ತೀನಿ. ಬನ್ನಿ, KSRP ಅಪ್ಲಿಕೇಶನನ್ನು ಕರೆಯಲಾಗಿದೆ. ಈಗಾಗಲೇ ನನ್ನ ಟೆಲಿಗ್ರಾಮ್ನಲ್ಲಿ ಒಂದು ವಿವರವಾದ ಅಧಿಸೂಚನೆ ಬಗ್ಗೆ ಇದ್ರ ಬಗ್ಗೆ ನಾನು PDF ಕಳಿಸಿದ್ದೀನಿ. ನೀವು ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನೀವು ಇಲ್ಲಿ ಒಂದು KSRPಯಲ್ಲಿ ನೀವು ಒಂದೇ ಬೆಟಾಲಿಯನ್ ಹಾಕೋದ್ರಿಂದ ಒಂದು ಬೆಟಾಲಿಯನ್ ನೀವು ಫೈನಲ್ ಮಾಡ್ಕೋಬೇಕಾಗತ್ತೆ. ನೀವು ಯಾವ ಒಂದು ಬೆಟಾಲಿಯನ್ನ ಹುದ್ದೆಗಳ ವರ್ಗೀಕರಣ ಮಾಡಿರ್ತಾರಲ್ಲ ಅದರಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಹುದ್ದೆಗಳ ವರ್ಗೀಕರಣ ಇದೆಲ್ಲ ಈ ಒಂದು PDF ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಈಗಾಗಲೇ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕಳಿಸಿದ್ದೀನಿ. ಅಲ್ಲಿ ಯಾವ ಒಂದು ಬೆಟಾಲಿಯನ್ನಲ್ಲಿ ನಿಮ್ಮ ಒಂದು ರಿಸರ್ವೇಷನ್ ಸೀಟ್ಗಳು ಇರ್ತಾವಲ್ಲ ಆ ಒಂದು ಬೆಟಾಲಿಯನ್ ನೀವು ಚೂಸನ್ನು ಮಾಡ್ಕೊಂಡು ಒಂದೇ ಬೆಟಾಲಿಯನ್ಗೆ ಒಂದು ಅರ್ಜಿಯನ್ನು ಸಲ್ಲಿಸೋದಿರುತ್ತೆ. ಬೇಕಾದರೆ ನಾನು ಆ PDF ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಮತ್ತೊಮ್ಮೆ ಸೆಂಡ್ ಮಾಡಿರ್ತೀನಿ. ನೋಡಿ, ಬೇಕಾದರೆ ಯಾವ ರೀತಿ ಇರುತ್ತೆ ಅಂದರೆ, ನೋಡಿ, ಈ ಒಂದು PDF ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಮತ್ತೊಮ್ಮೆ ಕಳಿಸ್ತೀನಿ. ನೋಡಿ, ನಿಮಗೆ ಇಲ್ಲಿ ಬೆಂಗಳೂರು ಆಗಿರ್ಬೋದು, ಮಂಗಳೂರು, ಬೆಳಗಾವಿ, ತುಮಕೂರು ಈ ರೀತಿಯಾಗಿ ಬೆಟಾಲಿಯನ್ ಇರ್ತವೆ. ಅಲ್ಲಿ ನಿಮಗೆ ರಿಸರ್ವೇಷನ್ ಸೀಟ್ಗಳ ಹಂಚಿಕೆ ಮಾಡಿರ್ತಾರೆ. ಅಂದರೆ ಯಾವ ಕೆಟಗರಿಗೆ ಎಷ್ಟು ಸೀಟ್ಗಳಿರ್ತವೆ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಾಗಿರ್ಬೋದು, ಕನ್ನಡ ಮಾಧ್ಯಮ ಯೋಜನಾ ನಿರಸತರ ಅಭ್ಯರ್ಥಿಗಳು ಈ ರೀತಿಯಾಗಿ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಬೆಟಾಲಿಯನ್ಗೆ ನೀವು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಇಲ್ಲಿ ಅರ್ಜಿ ಸಲ್ಲಿಸುವಾಗ ಒಂದೇ ಬೆಟಾಲಿಯನ್ಗೆ ಅರ್ಜಿ ಸಲ್ಲಿಸೋದ್ರಿಂದ ಒಂದು ಫೈನಲ್ ಮಾಡ್ಕೊಳ್ಳಿ. ಯಾವ ಒಂದು ಬೆಟಾಲಿಯನ್ಗೆ ನೀವು ಆಗ್ತೀರಂತೆಲ್ಲ ಅದನ್ನೊಂದು ಫೈನಲ್ ಮಾಡ್ಕೊಂಡು ಆಮೇಲೆ ಅಲ್ಲಿ ಅಪ್ಲೈಯನ್ನು ಮಾಡ್ಕೊಳ್ಳಿ. ಬನ್ನಿ, ಈಗ ನಾವು ಅಪ್ಲೈ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ಡೈರೆಕ್ಟಾಗಿ ನೋಡ್ಕೊಳ್ಳೋಣ. ನೋಡಿ, ಈಗ ನಾವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸೋಣ. ನೋಡಿ, ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಮೊದಲೇದಾಗಿ ನೀವು ಪ್ರತಿಯೊಬ್ಬರು ಒಂದು ನ್ಯೂ ಯೂಸರ್ ಆಗಿರ್ತೀರಾ ಮತ್ತು ಇದು ನ್ಯೂ ಪೋರ್ಟಲ್ ಆಗಿರೋದ್ರಿಂದ, ನ್ಯೂ ವೆಬ್ಸೈಟ್ ಆಗಿರೋದ್ರಿಂದ ಪ್ರತಿಯೊಬ್ಬರು ರಿಜಿಸ್ಟರ್ ಮಾಡಲೇಬೇಕಾಗುತ್ತೆ. ನೋಡಿ, ಮೊದಲೇದಾಗಿ ಇಲ್ಲಿ ಹೊಸ ಬಳಕೆದಾರ ಅಥವಾ ನ್ಯೂ ಯೂಸರ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಏನೇನು ಡೀಟೇಲ್ಸ್ ಕೇಳಿದ್ದಾರೆ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಮಾಹಿತಿ ಕೊಡ್ತೀನಿ. ನೋಡಿ, ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರುವರ ಅಂತ ಕೇಳಿರ್ತಾರೆ. ಅಂದರೆ SSLC ನೀವು ಸ್ಟೇಟ್ ಬೋರ್ಡಿಂದ SSLC ಪಾಸ್ ಆಗಿದ್ದೀರಾ ಅಂತ ಕೇಳಿರ್ತಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ನೀವು SSLC ಬೋರ್ಡಿಂದ ಅಥವಾ ಏನು KSEAB ಇಂದ ಬೋರ್ಡಿಂದ ಪಾಸ್ ಆಗಿಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ನೋ ಅಂತ ಹಾಕೊಂಡ್ರೆ ಇಲ್ಲಿ ನಿಮಗೆ IT ಆಗಿರ್ಬೋದು, CBSE ಇನ್ನಿತರ ಸ್ಟೇಟಲ್ಲಿ ನೀವೇನಾದರೂ ಕಲ್ತಿದ್ರೆ ಡೀಟೇಲ್ಸನ್ನು ನೀಡ್ಬೋದು. ಇಲ್ಲ ಸರ್, ನಾನು ಕರ್ನಾಟಕ ಬೋರ್ಡ್ನಲ್ಲಿ ಪಾಸ್ ಆಗಿದ್ದೀನಿ SSLC ಅಂದರೆ ನೀವು ಸಿಂಪಲ್ಲಾಗಿ ಇಲ್ಲಿ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕೊಂಡು ನಿಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಈ ರೀತಿಯಾಗಿ ಬರುತ್ತೆ. ಅಂದರೆ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಏನೇನು ಇನ್ಫಾರ್ಮೇಷನ್ಸ್ ಇರುತ್ತೆ, ಡಾಟಾ ಫೆಚ್ ಆಗಿ ಬರುತ್ತೆ. ನೀವು ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ತಂದೆ ತಾಯಿ ಹೆಸರು, ಪ್ರತಿಯೊಂದು ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ನೀವು ಸಿಂಪಲ್ಲಾಗಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಮಾತ್ರ ಹಾಕ್ಕೊಳ್ಳಿ. ಇದಾದ ತಕ್ಷಣ ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಇರುತ್ತಲ್ಲ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು KYC ಕಂಪಲ್ಸರಿಯಾಗಿ ಮಾಡಲೇಬೇಕಾಗುತ್ತೆ. ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ, ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ KYC ಸರ್ವಿಸ್ ಓಪನ್ ಆಗುತ್ತೆ. ಇಲ್ಲಿ ಏನಿಲ್ಲ, ಸಿಂಪಲ್ಲಾಗಿ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ನೀವು ಹಾಕಬೇಕಾಗುತ್ತೆ. ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ. ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ OTP ಅಂತ ಒಂದು ಆಪ್ಷನ್ ಇರುತ್ತೆ. ನೋಡಿ, ಈ OTP ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೊನೆಯದಾಗಿ ಇಲ್ಲಿ ಜನರೇಟ್ OTP ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಹಾಕಿ ವೆರಿಫೈನ ಮಾಡ್ಕೊಳ್ಳಿ. ನೋಡಿ, ಅಷ್ಟು ಹಾಕಿ OTP ಹಾಕಿ ವೆರಿಫೈ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. OTP ಹಾಕಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನೋಡಿ, KYC ಒಂದು ಸರ್ವಿಸ್ ನೀವು ಸಬ್ಮಿಟ್ ಮಾಡಿದ ತಕ್ಷಣ ನೆಕ್ಸ್ಟು ಮತ್ತೊಮ್ಮೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಈಗಾಗಲೇ ಒಂದು SSLC ಆಧಾರ್ ಕಾರ್ಡ್ ಮೇಲೆ ಬಂದಿರುವಂಥ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಮತ್ತು ಇನ್ನಿಷ್ಟು ಇಲ್ಲಿ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ಮತ್ತೊಮ್ಮೆ ಕೇಳಿರ್ತಾರೆ. ಇಲ್ಲಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ನಿಮ್ಮ ವಿದ್ಯಾರ್ಥಿ ಏನು, ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಎರಡು ರೀತಿಯ ಆಪ್ಷನ್ಸ್ ಬರುತ್ತೆ. ಈ KSRPಗೆ PUC ಒಂದು ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಇರೋದರಿಂದ ಇಲ್ಲಿ PUC ಅಥವಾ 12th ಆ್ಯಂಡ್ ಈಕ್ವಲೆಂಟ್ ಅಂತ ಆಪ್ಷನ್ ಇದೆ, ಇದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಮತ್ತು ಆರ್ಮಿ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಅಂದರೆ ಇದು ಅಂಥ ಅಭ್ಯರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಈಗ ಸದ್ಯಕ್ಕೆ PUC ಅಥವಾ 12th ಆ್ಯಂಡ್ ಈಕ್ವಲೆಂಟ್ ಅಭ್ಯರ್ಥಿಗಳು PUC 12th ಅಂತ ನೀವು ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ನ್ಯಾಷನಾಲಿಟಿ ಕೇಳುತ್ತೆ, ಇಲ್ಲಿ ಇಂಡಿಯನ್ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಇಮೇಲ್ ID ಆ್ಯಕ್ಟಿವ್ ಒಂದು ಇಮೇಲ್ ID ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿ
ಸೆಂಡ್ ಒ ಟಿ ಪಿ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಒಂದು ಇಮೇಲ್ ಐ ಡಿಗೆ ಒ ಟಿ ಪಿ ಬರುತ್ತೆ. ಆ ಒಂದು ಒ ಟಿ ಪಿ ಹಾಕಿ ಇಲ್ಲಿ ಕೆಳಗೆ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಮೊಬೈಲ್ ನಂಬರ್ ಕೇಳ್ತಾ ಇದ್ದಾರೆ. ಈ ಮೊಬೈಲ್ ನಂಬರ್ ಆ್ಯಕ್ಟಿವ್ ಮೊಬೈಲ್ ನಂಬರ್ನ ಹಾಕೊಂಡು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಆ ಒಂದು ಒ ಟಿ ಪಿ ಹಾಕಿ ನೀವು ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಪಾಸ್ವರ್ಡ್ನ ಸೆಟಪ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಪಾಸ್ವರ್ಡ್ ಯಾವ ರೀತಿಯಾಗಿರಬೇಕಂದ್ರೆ ಸ್ಟ್ರಾಂಗ್ ಪಾಸ್ವರ್ಡ್ ಇರಬೇಕು. ಇಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ ಒಂದು ಅಲ್ಫಾಬೆಟ್, ಒಂದು ನಂಬರು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹೊಂದಿರಬೇಕಂತ. ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ, ಕ್ಯಾಪಿಟಲ್ ಎಸ್ ನಮ್ಮದೇ ನಾನು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ, ಶ್ರೀ @123 ಈ ರೀತಿಯಾಗಿ ಪಾಸ್ವರ್ಡ್ನ ಸೆಟಪ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ನಿಮಗೆ ಅಲ್ಫಾಬೆಟ್ಸ್ ಆಗಿರ್ಬೋದು, ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಡಿಜಿಟ್ ನಂಬರ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಈ ಪಾಸ್ವರ್ಡ್ ಸ್ಟ್ರಾಂಗ್ ಆಗಿ ಬಂದಿರುತ್ತೆ. ಈ ರೀತಿಯಾಗಿ ನಿಮ್ಮ ಹೆಸರು ಮತ್ತು ನಿಮ್ಮ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಜೊತೆಗೆ ಈ ರೀತಿಯಾಗಿ ಪಾಸ್ವರ್ಡ್ನ ಸೆಟಪ್ ಮಾಡ್ಕೊಳ್ಳಿ ಮತ್ತು ಮತ್ತೊಮ್ಮೆ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮೇಲೆ ಫಿಲ್ ಮಾಡಿರ್ತಿಲ್ಲ ಅದನ್ನೇ ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ಫಿಲ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗಿದೆ ಅಂದರೆ ಇಲ್ಲಿ ನಿಮ್ಮದು ಮೊದಲೇದಾಗಿ ಒಂದು ಫೋಟೋ ಬೇಕಾಗಿದೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿದೆ, ಮತ್ತೊಂದು ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ. ಇನ್ನೊಂದು ಲೆಫ್ಟ್ ಥಂಬನ್ನು ನೀವು ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಬೇಕಂತ ಹೇಳಿದ್ದಾರೆ ರಿಜಿಸ್ಟರ್ ಮಾಡುವಾಗ. ನೋಡಿ ನಿಮ್ಮದು ಫೋಟೋ ಯಾವ ರೀತಿಯಾಗಿ ಇರಬೇಕಂತ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ನೋಡ್ಕೋದಾದರೆ, ನಿಮ್ಮದು ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಅದು 50 KB ಒಳಗೆ ನೀವು ರಿಡ್ಯೂಸ್ ಮಾಡಿ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇದಾದ ತಕ್ಷಣ ನೆಕ್ಸ್ಟು ಅಭ್ಯರ್ಥಿಯ ಸಹಿ ಅಪ್ಲೋಡ್ ಮಾಡಬೇಕು. ಇದು ಮ್ಯಾಕ್ಸಿಮಮ್ 50 KB JPG ಫಾರ್ಮೆಟ್ನಲ್ಲಿ ನಿಮ್ಮದು ಒಂದು ಕ್ಲೀನ್ ಸಿಗ್ನೇಚರ್ ಪ್ಲೇನ್ ಪೇಪರಲ್ಲಿ, ವೈಟ್ ಪೇಪರಲ್ಲಿ ನೀವು ಸಿಗ್ನೇಚರ್ ಮಾಡಬೇಕು. ಮತ್ತು ನಿಮ್ಮದು ಲೆಫ್ಟ್ ಥಂಬು 50 KB JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕು. ನಾನು ಒಂದೇ ನೀವು ಕ್ರಾಪ್ ಮಾಡ್ಕೊಳ್ಳಿ. ಮೊದಲೇದಾಗಿ ನಿಮ್ಮ ಫೋಟೋನ ಮೊದಲು ಕ್ರಾಪ್ ಮಾಡ್ಕೊಳ್ಳಿ, ಸಿಗ್ನೇಚರು ಮತ್ತು ಲೆಫ್ಟ್ ಥಂಬ್ನ ನೀವು ಗ್ಯಾಲರಿಯಲ್ಲಿ ಕ್ರಾಪ್ ಮಾಡಿ ಇಟ್ಕೊಳ್ಳಿ. ನಾನು ಎಕ್ಸಾಂಪಲ್ ಆಗಿ ಒಂದು ತೋರಿಸುತ್ತೀನಿ, ಅಂದರೆ 50 KB ಒಳಗೆ ಯಾವ ರೀತಿಯಾಗಿ ರಿಡ್ಯೂಸ್ ಮಾಡಬೇಕಂತ. ಈ 50 KBಯಲ್ಲಿ ಮೂರು ಡಾಕ್ಯುಮೆಂಟ್ನ 50 KBಯಲ್ಲಿ ರಿಡ್ಯೂಸ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ಬಂದು ಅಪ್ಲೋಡನ್ನು ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಆಗಿರುತ್ತೆ. ನಾನು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ 50 KBಯಲ್ಲಿ ಯಾವ ರೀತಿಯಾಗಿ ರಿಡ್ಯೂಸ್ ಮಾಡಬೇಕಂತ ತೋರಿಸ್ತೀನಿ. ಆಮೇಲೆ ನೀವು 3 ಅಪ್ಲೋಡನ್ನು ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ಇಮೇಜ್ ಟೂಲ್ ಅಂತ ಇರುತ್ತೆ, ನೀವು ಸರ್ಚ್ ಮಾಡಿ ಓಪನ್ ಮಾಡ್ಕೋಬೋದು. ಏನಿಲ್ಲ, ಸಿಂಪಲ್ಲಾಗಿ ಈಗಾಗಲೇ ನಾನು 3 ಡಾಕ್ಯುಮೆಂಟ್ ಹೇಳಿದ್ನಲ್ಲ, ಆ ಡಾಕ್ಯುಮೆಂಟ್ಸ್ಗಳನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಗ್ಯಾಲರಿ ಓಪನ್ ಆಗುತ್ತೆ. ಆ ಗ್ಯಾಲರಿಯಲ್ಲಿ ನಿಮ್ಮದು ಯಾವ ಡಾಕ್ಯುಮೆಂಟ್ ಇದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಮೊದಲೇದಾಗಿ ನಾನು ಇಮೇಜನ್ನ ಈಗ ಚೂಸ್ ಮಾಡಿದ್ದೀನಿ. ಈ ರೀತಿಯಾಗಿ ಗ್ಯಾಲರಿಯಲ್ಲಿ ಇರುತ್ತೆ, ಅದನ್ನು ಫೋಟೋನ ಚೂಸ್ ಮಾಡ್ಕೊಂಡು ಇಲ್ಲಿ ಸೈಜ್ ಇದೆಯಲ್ಲ, ನಮಗೆ 50 KB ಒಳಗೆ ಬೇಕಾಗಿದೆ. ನೀವು 48 KB ಅಂತ ನೀವು ಟೈಪ್ ಮಾಡ್ಕೊಂಡು ಏನಿಲ್ಲ, ಸಿಂಪಲ್ಲಾಗಿ ಇಲ್ಲಿ ರಿಡ್ಯೂಸ್ ಸೈಜ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಅದು ರಿಸೈಜ್ ಆಗಿಬಿಡುತ್ತೆ. ಎಷ್ಟು KB ಒಳಗೆ? 50 KB ಒಳಗೆ ರಿಸೈಜ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಅದು ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ನಿಮಗೆ ಇಲ್ಲಿ ಡೌನ್ಲೋಡ್ ಆಗಿಬಿಡುತ್ತೆ. ನೀವು ಸಿಂಪಲ್ಲಾಗಿ ಏನು ಮಾಡಿ, ಡೈರೆಕ್ಟ್ ಹೋಗಿ ವೆಬ್ಸೈಟ್ನಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಇಲ್ಲಿ ಡೈರೆಕ್ಟ್ ವೆಬ್ಸೈಟ್ಗೆ ಬಂದು ಏನೊಂದು ಅಪ್ಲಿಕೇಶನ್ ಇಲ್ಲಿ ನಿಂತಿದೆಯಲ್ಲ, ಇಲ್ಲಿ ಬಂದು ಡೈರೆಕ್ಟಾಗಿ ಗ್ಯಾಲರಿ ಓಪನ್ ಮಾಡ್ಕೊಂಡು ನಿಮ್ಮ ಇಮೇಜನ್ನ 50 KBಯಲ್ಲಿ ಇರುವಂತೆ ಅಪ್ಲೋಡ್ ಮಾಡ್ಕೊಂಡ್ಬಿಡೋದು. ಇಷ್ಟೇ ಸಿಂಪಲ್ಲಾಗಿ ನೋಡಿ. ಮೊದಲೇದಾಗಿ ಕ್ರಾಪ್ ಮಾಡ್ಕೊಳ್ಳೋದು, ಇಕ್ಕಟ್ಟು 50 KB ಒಳಗೆ JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡೋದು. ಈಗ ನಮ್ಮದು ಫೋಟೋ ಅಪ್ಲೋಡ್ ಆಯಿತು. ನೆಕ್ಸ್ಟು ಸಿಗ್ನೇಚರು, ತಂಬು ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ಸಿಂಪಲ್ಲಾಗಿ ನಿಮ್ಮ ಫೋಟೋ, ಸಿಗ್ನೇಚರು, ಲೆಫ್ಟ್ ತಂಬು ಇಷ್ಟು ಅಪ್ಲೋಡ್ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚಾ ಹಾಕಿ ಇಲ್ಲಿ ರಿಜಿಸ್ಟರ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ. ನಿಮಗೆ ವಾಟ್ಸಾಪ್ನಲ್ಲಿ ನಾರ್ಮಲ್ ಮೆಸೇಜ್ ಮತ್ತು ಇಮೇಲ್ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮದು ಈಗಾಗಲೇ ಸೆಟ್ ಮಾಡಿರ್ತೀರ ಪಾಸ್ವರ್ಡ್, ಅದಕ್ಕೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ಬಂದಿರುತ್ತೆ. ಅಂದರೆ ನಿಮಗೆ ವಾಟ್ಸಪ್ಗೆ ಮತ್ತು ನಾರ್ಮಲ್ ಮೆಸೇಜ್ಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಈಗ ನೆಕ್ಸ್ಟು ನೀವು ಲಾಗಿನ್ ಆಗಿ ಡೈರೆಕ್ಟಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಕಂಟಿನ್ಯೂ ಮಾಡೋದು. ಈ ರೀತಿಯಾಗಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ನಿಮ್ಮ ಒಂದು ವಾಟ್ಸಪ್ ನಂಬರ್ಗೆ ಅಥವಾ ನಾರ್ಮಲ್ ಮೆಸೇಜ್ ಒಂದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ಆ ಒಂದು ಅಪ್ಲಿಕೇಶನ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ಈಗಾಗಲೇ ನೀವು ಪಾಸ್ವರ್ಡ್ನ ಸೆಟಪ್ ಮಾಡಿರ್ತೀರಲ್ಲ, ಆ ಪಾಸ್ವರ್ಡ್ನ ಇಲ್ಲಿ ಹಾಕ್ಕೊಂಡು ಕೆಳಗೆ ಕೊಟ್ಟಿರುವಂಥ ಕ್ಯಾಪ್ಚಾ ಹಾಕಿ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟು ಇಲ್ಲಿ ಲಾಗಿನ್ ವಿತ್ OTP ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ವೆರಿಫೈ ಯುವರ್ ಐಡೆಂಟಿಟಿ ಅಂತ ಬರ್ತಾ ಇದೆ. ಅಂದರೆ ನಿಮಗೆ SMS ಮೂಲಕ ವೆರಿಫೈ ಮಾಡ್ಕೋತೀರಾ ಅಥವಾ ವಾಟ್ಸಪ್ ಅಲ್ಲಿ ಬರುವಂಥ OTP ಮೇಲೆ ವೆರಿಫೈ ಮಾಡ್ಕೋತೀರಾ ಅಂತ ಕೇಳ್ತಾರೆ. ನಿಮಗೆ ಇದರಲ್ಲಿ ಯಾವುದು ಮೆಥಡ್ ಯೂಸ್ ಮಾಡ್ಕೋತೀರಾ ಮಾಡ್ಕೋಬೋದು. ನಮ್ಮ ಮೊದಲೇದಾಗಿ ಮೊಬೈಲ್ SMS ಅಂತ ಇದೆ, ಇದ್ರ ಮೂಲಕ ನಾನು ಸೆಲೆಕ್ಟ್ ಮಾಡ್ಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು OTP ಬರುತ್ತೆ. ಆ ಒಂದು OTP ಏನು ನಾರ್ಮಲ್ ಮೆಸೇಜ್ ಇರುತ್ತಲ್ಲ, ಆ OTPನ ಇಲ್ಲಿ ಫಿಲ್ ಮಾಡ್ಕೊಂಡು ಕೆಳಗೆ ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈಡ್ ಆಗುತ್ತೆ. OTP ವೆರಿಫೈಡ್ ಆಗಿ ನಿಮ್ಮದೊಂದು ಅಪ್ಲಿಕೇಶನ್ ಫಾರ್ಮ್ ಅಥವಾ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೀವು 10 ಸ್ಟೆಪ್ ಮೂಲಕ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಇಲ್ಲಿ ಸಬ್ಮಿಟ್ ಮಾಡೋದಿರುತ್ತೆ. ನಾನು ಪ್ರತಿಯೊಂದು ಸ್ಟೆಪ್ನ ಇನ್ಫಾರ್ಮೇಷನ್ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಡ್ತೀನಿ. ಕೆಳಗೆ ಸ್ಕ್ರೋಲ್ ಮಾಡಿ ಒಂದು ಅಪ್ಲಿಕೇಶನ್ ಫಾರ್ಮ್ಲಿ ಸ್ಟಾರ್ಟನ್ನು ಮಾಡ್ಕೊಳ್ಳೋಣ.
ನೋಡಿ, ಮೊದಲನೇದಾಗಿ ಜನರಲ್ಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಇರುತ್ತೆ, ಪರ್ಸ್ನಲ್ ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡಬೇಕು. ಪ್ರತಿಯೊಂದನ್ನು ನಾನು ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ ಲಿಂಕ್ ಅಪ್ಲಿಕೇಶನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನೋಡಿ, ಮೊದಲನೇದಾಗಿ ರಿಲಿಜನ್ ಕೇಳುತ್ತೆ. ನಿಮ್ಮ ರಿಲಿಜನ್ ಯಾವುದಿದೆ ನನ್ನ ರಿಲಿಜನ್ ನೀವು ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಮದರ್ ಟಂಗ್ ಕೇಳ್ತಾ ಇದೆ. ನಿಮ್ಮದು ಮಾತೃಭಾಷೆ ಯಾವುದು ಅಂತ ಹೇಳಿ ಕೇಳಿರ್ತಾರೆ, ಕನ್ನಡ ಅಂತ ಹಾಕ್ಕೊಳ್ಳಿ. ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ನೆಕ್ಸ್ಟು ಮ್ಯಾರಿಡ್ ಸ್ಟೇಟಸ್ ಕೇಳುತ್ತೆ. ನೀವೇನಾದರೂ ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕೊಳ್ಳಿ, ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿಡ್ ಅಂತ ಚೂಸ್ ಮಾಡ್ಕೊಳ್ಳಿ. ಈಗ ಲೆಫ್ಟ್ ಸೈಡ್ ಕಂಪ್ಲೀಟ್ ಆಯಿತು. ಈಗ ರೈಟ್ ಸೈಡ್ನ ಇನ್ಫಾರ್ಮೇಷನಲ್ಲಿ ನೀವು ನೀಡಬೇಕಾಗತ್ತೆ. ನೋಡಿ, ಮೊದಲನೇದಾಗಿ ರೈಟ್ ಸೈಡ್ ಇನ್ಫಾರ್ಮೇಷನಲ್ಲಿ ನಿಮ್ಮ ಒಂದು ಅಡ್ರೆಸ್ ಕೇಳ್ತಾ ಇದೆ. ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿರುತ್ತಲ್ಲ ಅದೇ ರೀತಿಯಾಗಿ ಇಲ್ಲಿ ಅಡ್ರೆಸ್ ಡೀಟೇಲ್ಸನ್ನು ಇಟ್ಕೊಳ್ಳಿ. ಬಟ್ ಸ್ಪೆಷಲ್ ಕ್ಯಾರೆಕ್ಟರ್ನ ಇಲ್ಲಿ ಯೂಸನ್ನು ಮಾಡ್ಕೋಬೇಡಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಪಿನ್ ಕೋಡ್ ಕೇಳುತ್ತೆ. ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಪಿನ್ ಕೋಡ್ನ ಹಾಕ್ಕೊಳ್ಳಿ. ನಿಮ್ಮದು ಸ್ಟೇಟ್ ಮತ್ತು ಡಿಸ್ಟಿಕ್ ಇದನ್ನು ಚೂಸ್ ಮಾಡ್ಕೊಳ್ಳಿ. ಎಲ್ಲ ಆಧಾರ್ ಕಾರ್ಡ್ನಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ನಿಮ್ಮ ಒಂದು ತಾಲೂಕನ್ನು ಚೂಸ್ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ಇಲ್ಲಿ ನೀಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ನೀಡಿದ ತಕ್ಷಣ ನೆಕ್ಸ್ಟು ಸೇವ್ ಜನರಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಜನರಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಇನ್ಫಾರ್ಮೇಷನ್ ಅಂತ ಇರುತ್ತೆ. ಸೇವ್ ಅಂದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಸೇವ್ ಆಗುತ್ತೆ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇನ್ಫಾರ್ಮೇಷನಲ್ಲಿ ಇಡಬೇಕಾಗುತ್ತೆ. ಅಂದರೆ PUC ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡೋದಿರುತ್ತೆ. ನೋಡಿ, ನಿಮಗೆ ಸೆಲೆಕ್ಟೆಡ್ ಕ್ವಾಲಿಫಿಕೇಷನ್ ಟೈಪ್ ಕೇಳ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಆಪ್ಷನ್ಸ್ ಬರುತ್ತೆ. PUC ಕರ್ನಾಟಕ ಬೋರ್ಡ್ ಆಫ್ಟರ್ 2008 ಅಂತ ಬರ್ತಾ ಇದೆ. ಅಂದರೆ 2008ರ ಮೇಲೆ ಯಾರು PUCನ ಕಂಪ್ಲೀಟ್ ಮಾಡಿಲ್ಲ ಅಂಥ ಅಭ್ಯರ್ಥಿಗಳು ಮೊದಲನೇ ಒಂದು ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. PUC ಕರ್ನಾಟಕ ಬೋರ್ಡ್ ಬಿಫೋರ್ 2008 ಅಂದರೆ 2008ರ ಒಳಗೆ PUC ಯಾರು ಕಂಪ್ಲೀಟ್ ಮಾಡಿರ್ತಿಲ್ಲ ಅಂಥ ಅಭ್ಯರ್ಥಿಗಳು ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡಬೇಕು. ಇಲ್ಲ ಸರ್ ನಾನು 12th ಸ್ಟ್ಯಾಂಡರ್ಡ್ CBSEಯಲ್ಲಿ ಕಂಪ್ಲೀಟ್ ಮಾಡಿದರೆ ಇದನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲ ಸರ್ ನಾನು ಡಿಪ್ಲೊಮಾ ಅಥವಾ ITI ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಮಾಡಿದರೆ 4th ಒಂದು ಚೂಸ್ ಮಾಡ್ಕೊಳ್ಳಿ. ಮತ್ತು ಆರ್ಮಿ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಅಂದರೆ ಅಂಥ ಅಭ್ಯರ್ಥಿಗಳು ಇದನ್ನು ಚೂಸ್ ಮಾಡ್ಕೊಳ್ಳಿ. ಆದಷ್ಟು ಅಭ್ಯರ್ಥಿಗಳು 2008ರ ಮೇಲೇ ಒಂದು PUCನ ಕಂಪ್ಲೀಟ್ ಮಾಡಿರ್ತಾರೆ. ಅದಕ್ಕೆ ನಾನು ಮೊದಲನೇ ಒಂದು ಆಪ್ಷನ್ನ ಇಲ್ಲಿ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಚೂಸ್ ಮಾಡಿದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಏನಿಲ್ಲ, ನಿಮ್ಮ ಒಂದು PUC ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ. ನಿಮ್ಮ PUC ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ ಮೊದಲೇದಾಗಿ. ಮತ್ತು ಪಾಸಿಂಗ್ ಮಂತು ಪಾಸಿಂಗ್ ಇಯರ್ ಎಲ್ಲ ಒಂದು ಕರೆಕ್ಟಾಗಿ ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಹಾಕೊಂಡು ಇಲ್ಲಿ ಫೆಕ್ಸ್ ಅಂತಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಡು ಫೆಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲಿ ಡಾಟಾ ಫೆಕ್ಚ್ ಆಗಿಬಿಡುತ್ತೆ. ಸ್ಟೂಡೆಂಟ್ ಡೀಟೇಲ್ಸ್ ಆಗಿರ್ಬೋದು, ಆ ಒಂದು PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಡೀಟೇಲ್ಸ್ ಇರೋದಲ್ಲ ಪ್ರತಿಯೊಂದು ಇಲ್ಲಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಕೊನೆಯದಾಗಿ ಒಂದು ಕಾಲೇಜ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಬಂದಿರುತ್ತೆ. ಇಲ್ಲಿ ನಿಮಗೆ ಒಂದು ಕಾಲೇಜ್ ಅಡ್ರೆಸ್ಸು ಮತ್ತು ಕಾಲೇಜ್ ನೇಮ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಬಟ್ ಸ್ಟೇಟು ಡಿಸ್ಟಿಕ್ಟು ತಾಲೂಕು ನಾವೇ ಚೂಸ್ ಮಾಡೋದಿರುತ್ತೆ. ಅದಕ್ಕೆ ನಿಮ್ಮ ಒಂದು ಕಾಲೇಜ್ ಯಾವ ಒಂದು ಸ್ಟೇಟ್ನಲ್ಲಿ ಇದೆ ಅಂದರೆ ನಿಮ್ಮ ಆ ಒಂದು ಏನು ಕಲ್ತಿದ್ರಲ್ಲ PUC ಕಾಲೇಜು, ಆ ಕಾಲೇಜ್ ಯಾವ ಸ್ಟೇಟ್ನಲ್ಲಿದೆ, ಅದು ಯಾವ ಒಂದು ಡಿಸ್ಟಿಕ್ನಲ್ಲಿದೆ, ಯಾವ ಒಂದು ತಾಲೂಕಿನಲ್ಲಿದೆ ಅಂತ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಇದು ನಿಮಗೆ ಕಾಲೇಜು ಇರುವಂಥ ಡಿಸ್ಟಿಕ್ಕು ಸ್ಟೇಟು ತಾಲೂಕಿನ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ಇಷ್ಟು ನೀಡ್ಕೊಂಡು ಕೆಳಗೆ ಬಂದು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ರಿಸರ್ವೇಷನ್ ಇಲ್ಲಿ ಕ್ಲೇಮ್ ಮಾಡೋ ಒಂದು ಆಪ್ಷನ್ಸ್ಗಳು ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ಇನ್ನು ನೋಡ್ಕೊಳ್ಳೋಣ ಏನೇನು ಇದೆ ಅಂತ. ಮೊದಲೇದಾಗಿ ಒಂದು ಕ್ಯಾಟಗರಿ ರಿಸರ್ವೇಷನ್ಗೆ ಸಂಬಂಧಪಟ್ಟಂಗೆ ಆಪ್ಷನ್ ಕೇಳಿರುತ್ತೆ. ಏನಿದೆ ಅಂದರೆ ನೋಡಿ, ಇಲ್ಲಿ ನಿಮಗೆ ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೇಮ್ ಮಾಡಲು ಬಯಸುವಿರಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನೀವೇನಾದರೂ ಜನರಲ್ ಮೆರಿಟ್ ಅಭ್ಯರ್ಥಿಗಳಾದರೆ ನೋ ಅಂತ ಹಾಕೊಂಡು ಡೈರೆಕ್ಟಾಗಿ ಇಲ್ಲಿ ಸೇವ್ ಕ್ಯಾಟಗರಿ ಆಸ್ ಜನರಲ್ ಮೆರಿಟ್ ಅಂತ ಸೇವ್ ಮಾಡ್ಕೊಳ್ಳಿ. ಇಲ್ಲ ಸರ್ ನಾನು SC ST OBCಯಲ್ಲಿ ಕ್ಯಾಟಗರಿ ಬರ್ತಲ್ಲ ಅಂಥ ಅಭ್ಯರ್ಥಿಗಳು ನೀವೇನಾದರೂ ಆಗಿದ್ದರೆ ಅಥವಾ ಒಂದು ಕ್ಯಾಟಗರಿ ರಿಸರ್ವೇಷನ್ ನೀವು ತೊಗೊಳ್ಬೇಕಂದ್ರೆ ಇಲ್ಲಿ ಸಿಂಪಲ್ಲಾಗಿ ಎಸ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು RD ನಂಬರ್ ಕೇಳುತ್ತೆ. ಏನು ನಿಮ್ಮದು ಒಂದು ಕ್ಯಾಟಗರಿಯ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ ಆ ಒಂದು ಸರ್ಟಿಫಿಕೇಟ್ನಲ್ಲಿ RD ನಂಬರ್ ಇರುತ್ತೆ. ಸಿಂಪಲ್ಲಾಗಿ RD ನಂಬರ್ನ ಹಾಕೊಂಡು ಚೆಕ್ RD ನಂಬರ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಸೆಂಟ್ರಲ್ OBC ಸರ್ಟಿಫಿಕೇಟ್ ಇಲ್ಲಿ ಯಾವುದೇ ರೀತಿ ಎಕ್ಸೆಪ್ಟ್ ಆಗೋದಿಲ್ಲ ಮತ್ತು SC ಇಮಿಗ್ರೆಂಟ್ ಸರ್ಟಿಫಿಕೇಟ್ ಇಲ್ಲಿ ಎಕ್ಸೆಪ್ಟ್ ಆಗೋದಿಲ್ಲ ಅಂತ ಮಾಹಿತಿ ಕೊಟ್ಟಿರ್ತಾರೆ. ನೀವೀಗ RD ನಂಬರ್ನ ಹಾಕೊಂಡು ಚೆಕ್ RD ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೆಕ್ RD ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಿದರೆ RD ವೆರಿಫೈಡ್ ಕ್ಯಾಟಗರಿ ಸರ್ಟಿಫಿಕೇಟ್ ವ್ಯಾಲಿಡ್ ಅಂತ ಬರುತ್ತೆ. ಬಂದ ತಕ್ಷಣ ನಿಮ್ಮ ಒಂದು ಕ್ಯಾಟಗರಿ ಯಾವುದಿದೆ ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲಿ ಬಂದುಬಿಡುತ್ತೆ. ನೋಡಿ, ನಿಮ್ಮ ಒಂದು ಕ್ಯಾಟಗರಿ ಯಾವುದಿದೆ ಮತ್ತು ಅದೇ ರೀತಿಯಾಗಿ ಅದರಲ್ಲಿ ಇನ್ಕಮ್ ಆಗಿರ್ಬೋದು, ನಿಮ್ಮ ಒಂದು ಹೆಸರಾಗಿರ್ಬೋದು, ಪ್ರತಿಯೊಂದು ಇಲ್ಲಿ ಇನ್ಫಾರ್ಮೇಷನ್ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇನ್ಫಾರ್ಮೇಷನ್ ನೀಡಿದಾಗ ಪ್ರತಿಯೊಂದು ಮಾಹಿತಿ ಇಲ್ಲಿ ಬರುತ್ತೆ. ಇಷ್ಟು ನಿಮ್ಮದು ಒಂದು ಯಾವುದು ಕ್ಯಾಟಗರಿ ಇದೆ ಅದನ್ನು RD ನಂಬರ್ ಹಾಕೊಂಡು ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ನೀವೇನಾದರೂ ಆಗಿದ್ದರೆ ಎಸ್ ಅಂತ ಹಾಕೊಳ್ಳಿ. ಇನ್ ಕೇಸ್ ಇಲ್ಲ ಅಂದರೆ ಸಿಂಪಲ್ ಆಗಿ ನೋ ಅಂತ ಹಾಕೊಂಡು ಸೇವ್ ನಾನ್ ಕ್ಲೇಮಿಂಗ್ HK ಅಂತ ಇದ್ರ ಮೇಲೆ ಕಂಪಲ್ಸರಿ ಆಗಿ ನೀವು ಇದನ್ನು
ಕ್ಲಿಕ್ ಮಾಡಲೇಬೇಕಾಗುತ್ತೆ. ನೀವೇನಾದರೂ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಆ ಒಂದು ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ಆರ್ ಡಿ ನಂಬರ್ನ ಹಾಕೊಂಡು ಚೆಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಡಾಟಾ ಬರುತ್ತೆ. ಇಲ್ಲ ಸರ್ ನಾನು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ಅಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ರೂರಲ್ ಒಂದು ರಿಸರ್ವೇಷನ್ಸ್ ಬರುತ್ತೆ. ಏನಿಲ್ಲ 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಕರ್ನಾಟಕ ಗ್ರಾಮೀಣ ನೀವೇನು ಪ್ರದೇಶದಲ್ಲಿ ಓದಿದರೆ ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ನಿಮ್ಮದು ಯಾವೊಂದು ರಿಸರ್ವೇಷನ್ ಬರ್ತಲ್ಲ ಅದನ್ನು ನೀವು ಹಾಕ್ಕೊಳ್ಬೋದು. ಎಸ್ ಅಂತ ಬಂದರೆ ಎಸ್ ಅಂತ ಹಾಕ್ಕೊಂಡು ಏನಿಲ್ಲ ಸಿಂಪಲ್ಲಾಗಿ ಸೇವ್ ರೂರಲ್ ಕೋಟಾ ಕ್ಲೇಮ್ ಅಂತ ಹಾಕ್ಕೊಳ್ಳಿ. ಇಲ್ಲ ಸರ್ ಒಂದು ರೂರಲ್ ಇಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಂಡು ಸೇವ್ ಮಾಡ್ಕೊಳ್ಳಿ. ಕಂಪಲ್ಸರಿ ಪ್ರತಿಯೊಂದನ್ನು ಸೇವನ್ನು ಮಾಡಬೇಕು. ಇದಾದ ತಕ್ಷಣ ನೆಕ್ಸ್ಟು ಕನ್ನಡ ಮೀಡಿಯಮ್, ನಿಮ್ಮದು ಏನಾದರೂ ಕನ್ನಡ ಮೀಡಿಯಮ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲ ಆದರೆ ನೋ ಅಂತ ಹಾಕ್ಕೊಳ್ಳಿ. ನೀವು ಯಾವುದೋ ಒಂದು ಡಿಕ್ಲೇರ್ ಕೊಟ್ಟಿರ್ತೀರಲ್ಲ ನೋ ಅಂತ ಹಾಕೊಂಡ್ಮೇಲೆ ನೀವು ಕಂಪಲ್ಸರಿಯಾಗಿ ಇಲ್ಲಿ ಸೇವ್ ಕನ್ನಡ ಕ್ಲೇಮ್ ಅಂತ ಕ್ಲಿಕ್ ಮಾಡಲೇಬೇಕು. ಇದಾದ ತಕ್ಷಣ ನೆಕ್ಸ್ಟು ಯೋಜನಾ ನಿರಾಶ್ರಿತ ಅಭ್ಯರ್ಥಿ, ನೀವೇನಾದರೂ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕೊಂಡ್ರೆ ನಿಮಗೆ ಒಂದು ಆರ್ ಡಿ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ಆ ಒಂದು ಮುಳುಗಡೆ ಸರ್ಟಿಫಿಕೇಟ್ನಲ್ಲಿ ಏನೊಂದು PDP ಇದೆ ಅಂದರೆ ಪ್ರೊಜೆಕ್ಟ್ ಡಿಸಿಪ್ಲಿನ್ ಪರ್ಸನ್ ಅಂತ ಸರ್ಟಿಫಿಕೇಟ್ ಇರುತ್ತೆ, ಅದರಲ್ಲಿ ಒಂದು ಆರ್ ಡಿ ನಂಬರ್ ಇರುತ್ತೆ. ಆ ಒಂದು ಆರ್ ಡಿ ನಂಬರ್ನ ಹಾಕಿ ಇಲ್ಲಿ ಸೇವ್ PDP ಅಂತ ಕ್ಲೇಮ್ ಅಂದಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅಂದರೆ ನೀವು ಸಿಂಪಲ್ಲಾಗಿ ಏನು ಮಾಡಿ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಂಡು ಸೇವ್ PDP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಇನ್ಫಾರ್ಮೇಷನ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂಗೆ ನೀವು ಮಾಹಿತಿಯನ್ನು ಕೊಟ್ಟಿದ ತಕ್ಷಣ ಕನ್ಫರ್ಮ್ ಆಲ್ ಕ್ಲೇಮ್ ಬಿಫೋರ್ ಸೇವಿಂಗ್ ಅಂದರೆ ಕನ್ಫರ್ಮ್ ಮಾಡ್ಕೋಬೇಕು ನೀವು. ಅಂದರೆ ಮೊದಲೇದಾಗಿ ನಿಮ್ಮದು ಕ್ಯಾಟಗರಿ ಕರೆಕ್ಟ್ ಆಗಿದೆ ಅಂತ ಒಂದು ಸಲ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿದ್ದರೆ ಈ ಬಾಕ್ಸ್ನ ಏನು ಮಾಡಬೇಕು ಈ ರೀತಿಯಾಗಿ ಆನ್ ಮಾಡ್ಕೋಬೇಕು. ರೂರಲ್ ಕೋಟಾ ಕರೆಕ್ಟ್ ಆಗಿದೆ ಅಂದರೆ ಇದು ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಕನ್ನಡ ಮೀಡಿಯಮ್ ಕರೆಕ್ಟ್ ಇದೆ ಅಂದರೆ ಈ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಕಲ್ಯಾಣ ಕರ್ನಾಟಕ ಮತ್ತು PDP ಇವೆರಡೂ ಕರೆಕ್ಟ್ ಆಗಿದೆ ಅಂದರೆ ಇಷ್ಟು ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ಸಿಂಪಲ್ಲಾಗಿ ಏನು ಮಾಡಬೇಕು ರಿಸರ್ವೇಷನ್ ಇಲ್ಲಿ ಎಲ್ಲ ಕ್ಲೇಮ್ ಅಂತ ಇರುತ್ತೆ, ಅಂದರೆ ರಿಸರ್ವೇಷನ್ ಸೇವ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸೇವನ್ನು ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಸೇವನ್ನು ಮಾಡ್ಕೊಂಡು ಇಷ್ಟು ಸೇವನ್ನು ಮಾಡ್ಕೊಂಡು ನೆಕ್ಸ್ಟ್ ನೀವು ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಅದರ್ಸ್ ಇನ್ಫಾರ್ಮೇಷನ್ ಹೆಚ್ಚುವರಿ ಮಾಹಿತಿಯನ್ನು ಇಲ್ಲಿ ಕೇಳ್ತಾರೆ. ನೋಡಿ ಮೊದಲೇದಾಗಿ ಅರಣ್ಯ ಪ್ರದೇಶದ ಬುಡಕಟ್ಟು ವ್ಯಕ್ತಿ ಮಾಹಿತಿಯನ್ನು ನೀಡಬೇಕು. ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ ನೀವೇನಾದರೂ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಅಂದರೆ ನೀವು ಅರಣ್ಯ ಪ್ರದೇಶದ ಬುಡಕಟ್ಟು ವ್ಯಕ್ತಿ ಅಂತ ಕೇಳಿರ್ತಾರೆ, ಅವರಿಗೆ ಸಪ್ರೇಟಾಗಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರೋದ್ರಿಂದ ಈ ಒಂದು ಆಪ್ಷನ್ಸ್ ಇಲ್ಲಿ ಕೇಳಿದ್ದಾರೆ. ನೀವು ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ಫಿಸಿಕಲ್ ಮೆಜರ್ಮೆಂಟ್ಸ್ನ ನೀವು ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಏನಿಲ್ಲ ಸಿಂಪಲ್ಲಾಗಿ ನಿಮ್ಮ ಒಂದು ಹೈಟ್ 8 ಸೆಂಟಿಮೀಟರ್ ಇದೆ, ಹೈಟ್ ಸೆಂಟಿಮೀಟರ್ನಲ್ಲಿ ಹಾಕ್ಕೊಳ್ಳಿ. ಚೆಸ್ಟ್ ಎಷ್ಟಿದೆ, ಎಕ್ಸ್ಪೆನ್ಸಿವ್ ಆದಮೇಲೆ ಎಷ್ಟು ಬರುತ್ತಲ್ಲ ಅದನ್ನು ಹಾಕೋಬೇಕು. ಮಿನಿಮಮ್ ನಿಮಗೆ 86 ಸೆಂಟಿಮೀಟರ್ ಕಂಪಲ್ಸರಿ ಇರಬೇಕಂತ ಹೇಳಿದ್ದಾರೆ, ಅಂದರೆ 81 ಇರಬೇಕು. ಬಟ್ 5 ಎಕ್ಸ್ಪೆನ್ಸಿಂದ 86 ಆಗಿರುತ್ತೆ. ನಿಮ್ಮದು ಎಕ್ಸ್ಪೆನ್ಸ್ ಮೂಲಕ 86 ಆದರೆ ಇಲ್ಲಿ 86 ಸೆಂಟಿಮೀಟರ್ ನೀವು ಎಳೆತೆಯನ್ನು ಹಾಕಬೇಕಾಗುತ್ತೆ. ಎತ್ತರ ನಿಮ್ಮದು ಸೆಂಟಿಮೀಟರಲ್ಲಿ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಮಿನಿಮಮ್ ಆಲ್ ಅಭ್ಯರ್ಥಿಗಳಿಗೆ 168 ಇರುತ್ತೆ. ಬಟ್ ಫಾರೆಸ್ಟ್ ಅಭ್ಯರ್ಥಿಗೆ ಫಾರೆಸ್ಟ್ ಡ್ರೈವ್ ಮೇಲಿರ್ತಾರೆ ಅಂಥ ಅಭ್ಯರ್ಥಿಗಳಿಗೆ ಸ್ವಲ್ಪ ರಿಲ್ಯಾಕ್ಷನ್ಸ್ ಇರುತ್ತೆ. ಈ ರೀತಿಯಾಗಿ ನೀವು ಹಾಕೊಳ್ಳಿ ಹೈಟು ಮತ್ತು ಚೆಸ್ಟ್. ಇದಾದ ತಕ್ಷಣ ನೆಕ್ಸ್ಟು ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಸೇವಕರಾಗಿದ್ದರೆ ಅಥವಾ ಏನು ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನೀವೇನಾದರೂ ಈಗಾಗಲೇ ಜಾಬ್ನಲ್ಲಿ ಇದ್ದರೆ ಎಸ್ ಅಂತ ಹಾಕೊಳ್ಳಿ. ಇನ್ ಕೇಸ್ ಇಲ್ಲಾದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಳ್ಳಿ. ಇಷ್ಟು ಹಾಕೊಂಡು ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಬರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಬಂತು, ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏಜ್ ರಿಲ್ಯಾಕ್ಷನ್ಸ್ ಮತ್ತು ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ಕೇಳುತ್ತೆ. ನೋಡಿ ಮೊದಲೇದಾಗಿ ನೀವೇನಾದರೂ ಏಜ್ ರಿಲ್ಯಾಕ್ಷನ್ ತೊಗೊಳ್ತಾ ಇದ್ದರೆ ಅಂದರೆ ಇದು ಏಜ್ ರಿಲ್ಯಾಕ್ಷನ್ ಇರೋದು ಓನ್ಲಿ ಎಕ್ಸ್ ಡಿಫೆನ್ಸ್ ಅಭ್ಯರ್ಥಿಗಳಿಗೆ, ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಮಾತ್ರ ಇರುತ್ತೆ. ಅಂಥ ಅಭ್ಯರ್ಥಿಗಳು ನೀವು ಏಜ್ ರಿಲ್ಯಾಕ್ಷನ್ ತೊಗೊಳ್ತಾ ಇದ್ದರೆ ತೊಗೊಳ್ಬೋದು. ಇನ್ ಕೇಸ್ ಇಲ್ಲ ಅಂದರೆ ನೀವು ಅಷ್ಟೇ ಸಿಂಪಲಾಗಿ ಸೆಲೆಕ್ಟ್ ಅಂತ ಇಷ್ಟೇ ಇಟ್ಬಿಡಿ, ಇದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ, ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಡೀಟೇಲ್ಸ್, ಇಲ್ಲಿ ಏನು ಇನ್ಫಾರ್ಮೇಷನ್ ನೀವು ಕ್ಲಿಯರಾಗಿ ಇಲ್ಲಿ ಕೇಳಬೇಕಾಗತ್ತೆ. ನೋಡಿ ನೀವು KEA KPSC ಇತರೆ ಯಾವುದೇ ಪರೀಕ್ಷಾ ಪ್ರಾಧಿಕಾರದಿಂದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀರಾ ಅಂತ ಕೇಳಿದ್ದಾರೆ. ಇನ್ ಕೇಸ್ ನೀವು KEA ಮತ್ತು KPSC ನಡೆಸಿರುವಂಥ ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ ಬರೆದು ಪಾಸಾಗಿ ಸರ್ಟಿಫಿಕೇಟ್ ನಿಮ್ಮ ಬಳಿ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನೋ ಅಂತ ಹಾಕ್ಕೊಳ್ಳಿ. ಸಾಕಷ್ಟು ಅಭ್ಯರ್ಥಿಗಳು ಎಕ್ಸಾಮ್ ಬರೆದಿರ್ತಾರೆ, ಪಾಸ್ ಆಗಿರ್ತಾರೆ, ಬಟ್ ಸರ್ಟಿಫಿಕೇಟ್ ಇರೋದಿಲ್ಲ. ಅಂಥ ಅಭ್ಯರ್ಥಿಗಳು ನೋ ಅಂತಲೇ ಹಾಕ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮಗೆ ಏನಂದರೆ SSLC ಅಥವಾ PUC ಉನ್ನತ ಮಟ್ಟದ ಒಂದು ಕ್ವಾಲಿಫಿಕೇಷನಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ನೀವೇನಾದರೂ ಓದಿದರೆ ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನಿಂದ ವಿನಾಯಿತಿಯನ್ನು ನೀಡಿದ್ದಾರೆ. ಇದೇ ಒಂದು ಫಾರ್ಮ್ನಲ್ಲಿ ಫಿಲ್ ಮಾಡೋದಿರುತ್ತೆ, ಅದನ್ನು ನಾನು ತೋರಿಸ್ತೀನಿ. ನೋಡಿ ಇನ್ ಕೇಸ್ ನೀವು ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಸಿಂಪಲ್ಲಾಗಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ
ಕನ್ನಡ ಪರೀಕ್ಷೆ ನೋಂದಣಿ ಸಂಖ್ಯೆ, ಆ ಒಂದು ಸರ್ಟಿಫಿಕೇಟಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಫಿಲ್ ಮಾಡಿ. ಇಲ್ಲ ಸರ್ ನನ್ನ ಕಡೆ ಸರ್ಟಿಫಿಕೇಟ್ ಇಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ನೋ ಅಂತ ಹಾಕೊಂಡ್ರೆ ನಿಮಗೆ ಇನ್ನೊಂದು ಆಪ್ಷನ್ಸ್ ಬರುತ್ತೆ. ಏನು ಆಪ್ಷನ್ ಅಂತ ನೋಡ್ಕೊಳ್ಳಿ. ನೋಡಿ, ನೀವು 10ನೇ ತರಗತಿ SSLC PUC ಉನ್ನತ ಮಟ್ಟದಲ್ಲಿ ಕನ್ನಡ ವಿಷಯದಲ್ಲಿ ಉತ್ತೀರ್ಣರಾಗಿದ್ದೀರಾ ಅಂತ ಕೇಳ್ತಾರೆ. ಇದು ಎದಕ್ಕಂದರೆ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಈ ಇನ್ಫಾರ್ಮೇಷನ್ನ ಕೇಳಿದ್ದಾರೆ. ನೀವು ಹೈಯರ್ ಕ್ವಾಲಿಫಿಕೇಷನ್ ಆಗಿರ್ಬೋದು, SSLC ಕ್ವಾಲಿಫಿಕೇಷನ್ ಆಗಿರಲಿ, SSLCಯಲ್ಲಿ ಪ್ರಥಮ ಲ್ಯಾಂಗ್ವೇಜ್ ಆಗಿ ನೀವು ಕನ್ನಡ ಕಲ್ತಿರ್ತೀರ. ಅದಕ್ಕೆ ಇದನ್ನು ಪ್ರತಿಯೊಬ್ಬರು ನೀವು ಯಾವುದು ಆಯ್ಕೆಯಾಗಿ ಕಲ್ತಿದ್ದೀರಾ ಅಂದರೆ ಈ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಕಲ್ತಿದ್ದೀರಾ ಅಥವಾ ದ್ವಿತೀಯ ಭಾಷೆಯಾಗಿ ಕಲ್ತಿರಾ ಅಥವಾ ತೃತೀಯ ಭಾಷೆಯಾಗಿ ಕಲ್ತಿದ್ದೀರಾ ಅಂತ ಇಲ್ಲಿ ಕೇಳಿರ್ತಾರೆ. ಇಲ್ಲಾಂದರೆ ನೋ ಅಂತ ಹಾಕೋಬೋದು. ಇಲ್ಲ ಸರ್ ನಾನು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಭಾಷೆಯನ್ನು SSLCಯಲ್ಲಿ ಅಥವಾ ಉನ್ನತ ಮಟ್ಟದಲ್ಲಿ ಕಲ್ತಿದ್ದೀನಿ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಪ್ರಥಮ ಭಾಷೆ ಅಂತ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ಒಂದು ನೀವು ಆಪ್ಷನ್ ಹಾಕೊಂಡ್ರೆ ನಿಮಗೆ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನಿಂದ ವಿನಾಯಿತಿ ಇರುತ್ತೆ. ಯಾವುದೇ ರೀತಿ ಎಕ್ಸಾಮ್ ಬರೆಯೋಕ್ಕೆ ನಿಮಗೆ ಅವಕಾಶವನ್ನು ಅವರು ಕೊಡೋದಿಲ್ಲ, ನೀವು ಕಡ್ಡಾಯ ಕನ್ನಡ ಪಾಸ್ ಆದಾಗ ಈ ರೀತಿಯಾಗಿ ಇರುತ್ತೆ. ಬಟ್ ನೀವು ಒಂದು ಕನ್ನಡ ಭಾಷೆಯನ್ನು ಪ್ರಥಮ ಆಗಿರಲಿ ದ್ವಿತೀಯ ಆಗಿರಲಿ ಒಟ್ಟು ಕನ್ನಡ ಭಾಷೆಯನ್ನು ನೀವು ಈ ಒಂದು ಉನ್ನತ ಮಟ್ಟದಾಗಿರಲಿ SSLC ಆಗಿರಲಿ PUC ಆಗಿರಲಿ ನೀವು ಆ ಭಾಷೆಯನ್ನು ಕಲ್ತಿರಬೇಕಾಗುತ್ತೆ. ಆದಷ್ಟು SSLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ತೊಗೊಂಡಿರ್ತೀರ, ಫಸ್ಟ್ ಲ್ಯಾಂಗ್ವೇಜನ್ನು ನೀವು ಹಾಕೋಬೇಕಾಗುತ್ತೆ. ಇಷ್ಟು ನೀವು ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಾಗೆ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ನಿಮ್ಮ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ನೀವು ಎಂದಾದರೂ ಯಾವುದೇ ಪ್ರಾಧಿಕಾರದಿಂದ ಯಾವುದೇ ಪರೀಕ್ಷೆಯಲ್ಲಿ ನಿಷೇಧಿಸಲಾಗಿದೆ ಅಂದರೆ ಡಿಬಾರ್ ಮಾಡಿದ್ದಾರೆ ಕೇಳ್ತಾರೆ, ಇದ್ದರೆ ಹಾಕೋಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ಇರ್ಬೋದು. ಇಲ್ಲ ಸರ್ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ಇಷ್ಟು ಹಾಕೊಂಡು ಕನ್ನಡ ವಿವರಗಳನ್ನು ಉಳಿಸಿ ಅಂತಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಾನೀಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್, ಫೋಟೋ ಮತ್ತು ಸಹಿ ಅಪ್ಲೋಡ್ ಮಾಡೋದಿರುತ್ತೆ. ನೋಡಿ, ಈಗಾಗಲೇ ರಿಜಿಸ್ಟ್ರೇಷನ್ ಮಾಡುವಾಗ ಅಭ್ಯರ್ಥಿಯ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು ಮತ್ತು ಲೆಫ್ಟ್ ಥಂಬ್ ಇಂಪ್ರೆಷನ್ ಇದನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದು ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿದೆ ನೋಡಿ. ಪ್ರತಿಯೊಂದು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ಇದನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ ಫಸ್ಟೇ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ನಿಮ್ಮದು ವಿಡಿಯೋ ನಿಮ್ಮ ಒಂದು ಫೋಟೋನ ಕ್ರಾಪ್ ಮಾಡ್ಕೊಳ್ಳಿ. ಸಿಂಪಲಾಗಿ ಕ್ರಾಪ್ ಮಾಡ್ಕೊಂಡು ಫೋಟೋನ ರಿಸೈಸ್ ಮಾಡ್ಕೊಂಡು ಡೈರೆಕ್ಟ್ ಬಂದಿಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಇದರಲ್ಲಿ ಏನಾದರೂ ರಾಂಗ್ ಅನಿಸ್ತಾ ಇದೆಯಾ, ಏನಾದರೂ ನಿಮಗೆ ಕರೆಕ್ಟ್ ಆಗಿಲ್ಲ ಅಂತಂದರೆ ನೀವು ಮತ್ತೊಮ್ಮೆ ಇಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ಡೈರೆಕ್ಟ್ ಬಂದು ಏನು ಮಾಡ್ಬೋದು, ಮತ್ತೊಮ್ಮೆ ಇಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ಅಪ್ಡೇಟ್ ಮಾಡೋಕ್ಕೆ ಈ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲ ಸರ್ ಕರೆಕ್ಟ್ ಆಗಿದೆ ಅಂದರೆ ಸಿಂಪಲ್ಲಾಗಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಪೋಸ್ಟ್ ಸೆಲೆಕ್ಷನ್ಸ್ ಅಂದರೆ ಈ KSRPಯಲ್ಲಿ ಪೋಸ್ಟ್ ಸೆಲೆಕ್ಷನ್ ಮಾಡೋದಿರುತ್ತೆ. ನೋಡಿ, ನಿಮಗೆ ಮೊದಲೇದಾಗಿ ಬರ್ತಿರುವುದು KSRP ಪೊಲೀಸ್ ಕಾನ್ಸ್ಟೇಬಲ್ ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ನೀವು ಎಲಿಜಿಬಲ್ ಆಗಿದ್ದೀರಾ. ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂಗೆ ನೀವು ಹಾಕಬೇಕಾಗುತ್ತೆ. ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಮಾಡ್ಕೊಂಡ ತಕ್ಷಣ ಅರ್ಜಿ ಸಲ್ಲಿಸುವ ಒಂದು ಜಿಲ್ಲೆಯನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಥವಾ ಒಂದು ಬೆಟಾಲಿಯನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ನಾನು ಯಾವ್ಯಾವ ಒಂದು ಬೆಟಾಲಿಯಲ್ಲಿ ಎಷ್ಟು ಹುದ್ದೆ ಇದ್ದಾವೆ ಮತ್ತು ರಿಸರ್ವೇಷನ್ ಮೂಲಕ ಸೀಟ್ಗಳ ಹಂಚಿಕೆ ಮಾಡಿದ್ದಾರೆ ಅಂತ ಟೆಲಿಗ್ರಾಮ್ ಗ್ರೂಪ್ನಲ್ಲಿ PDF ಸೆಂಡ್ ಮಾಡಿದ್ದೀನಿ. ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾವೊಂದು ಬೆಟಾಲಿಯನ್ಗೆ ನೀವು ಹಾಕೋಬೇಕಂತಿರಲ್ಲ ಆ ಒಂದು ಬೆಟಾಲಿಯನ್ ನೀವು ಚೂಸನ್ನು ಮಾಡ್ಕೋಬೇಕಾಗುತ್ತೆ. ನಾನು ಎಕ್ಸಾಂಪಲಾಗಿ ಒಂದು ಬೆಟಾಲಿಯನ್ನ ಇಲ್ಲಿ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬೆಟಾಲಿಯನನ್ನು ಹಾಕ್ಕೊಂಡು ಸಿಂಪಲ್ಲಾಗಿ ಇಲ್ಲಿ ನೆಕ್ಸ್ಟು ಅಪ್ಲೈ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಯಾವ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡಿದ್ದೀರಿ ಅಂತ ಇಲ್ಲಿ ನಿಮಗೆ ಕೆಳಗೆ ಒಂದು ಆಪ್ಷನ್ಸ್ ಶೋ ಆಗುತ್ತೆ. ಈ ಒಂದು ಪೋಸ್ಟ್ಗೆ ಎಷ್ಟು ರುಪೀಸ್ ಇರುತ್ತೆ, 500 ರುಪೀಸ್ ಅಂತ ಇಲ್ಲಿ ನಿಮಗೆ ಅಮೌಂಟ್ ಇಲ್ಲಿ ತೋರಿಸುತ್ತೆ. ಇಷ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಪೇಜ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ಒಂದು ಡಿಕ್ಲೇರೇಷನ್ ಇರುತ್ತೆ. ಈಗೇನು ಡೀಟೇಲ್ಸಿಂದ ಪ್ರತಿಯೊಂದು ಅಪ್ಲಿಕೇಶನ್ಸ್ ಇನ್ಫಾರ್ಮೇಷನ್ ನೀವು ಒಂದು ಸಲ ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಮೂಲಕ ನೋಡ್ಕೋಬೋದು. ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ PDF ಚೆಕ್ ಮಾಡ್ಕೋಬೋದು. ಅಂದರೆ ಈಗ ಏನೇನೋ ಒಂದು ಅಪ್ಲಿಕೇಶನ್ ನೀವು ಡ್ರಾಫ್ಟ್ ಅಲ್ಲಿ ಇದು ಇರುತ್ತೆ, ಏನೋ ಒಂದು ಮಾಹಿತಿಯನ್ನು ನೀಡಿರ್ತಿಲ್ಲ, ಪ್ರತಿಯೊಂದನ್ನು ಒಂದು ಸಲ ಚೆಕ್ ಮಾಡ್ಕೋಬೋದು. ಕರೆಕ್ಟಾಗಿ ನಾನು ಇನ್ಫಾರ್ಮೇಷನ್ ನೀಡಿದ್ದೀನ ಅಥವಾ ಇಲ್ಲ ಅಂತ ಒಂದು ಸಲ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಕ್ಲಿಯರಾಗಿ ಚೆಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ ಸಿಂಪಲ್ಲಾಗಿ ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೊನೆಯದಾಗಿ ನೀವು ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಸಬ್ಮಿಟ್ ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಕನ್ಫರ್ಮ್ ಡಿಕ್ಲೇರೇಷನ್ ಬರುತ್ತೆ. ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದೆ, ಡಿಕ್ಲೇರೇಷನ್ ಸಬ್ಮಿಟೆಡ್, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಯಿತು. ಈಗ ನೀವು ಡೈರೆಕ್ಟಾಗಿ ನೆಕ್ಸ್ಟು ಪೇಮೆಂಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ OBC ಏನೊಂದು 2A 2B ಈ ರೀತಿ ಕ್ಯಾಟಗರಿ ಇದೆ ಅಂಥ ಅಭ್ಯರ್ಥಿಗಳಿಗೆ 750 ರುಪೀಸ್ ಇರುತ್ತೆ ಮತ್ತು SC ST ಅಭ್ಯರ್ಥಿಗಳಿಗೆ 500 ರುಪೀಸ್ ಇರುತ್ತೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರುಪೀಸ್ ಇಲ್ಲಿ ಇರುತ್ತೆ. ನೋಡಿ, ನಿಮ್ಮದು ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು, ಅಪ್ಲಿಕೇಶನ್ ನಂಬರ್, ಪ್ರತಿಯೊಂದು ಇನ್ಫಾರ್ಮೇಷನ್ ಬರುತ್ತೆ. ಎಷ್ಟು ಅಮೌಂಟ್ ಇದೆ ಅಂತ ನಿಮಗೆ ಇಲ್ಲಿ ಶೋ ಆಗುತ್ತೆ. ಈ ಅಮೌಂಟನ್ನು ನೀವು ಪೇನ ಮಾಡಬೇಕು. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಕ್ಲಿಕ್ ಟು ಮೇಕ್ ಅ ಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಪ್ರೊಸೀಡ್ ಟು ಪೇಮೆಂಟ್ ಬರುತ್ತೆ. ಎಸ್ ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಡೈರೆಕ್ಟಾಗಿ ಪೇಮೆಂಟ್ ಆಪ್ಷನ್ಸ್ ಹೋಗುತ್ತೆ. ಇಲ್ಲಿ ನಿಮಗೆ ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಆದಷ್ಟು UPI ಮೂಲಕ ನೀವು ಪೇನ ಮಾಡ್ಕೊಳ್ಳಿ. ಇಲ್ಲಿ UPI ಆಪ್ಷನ್ ಇರುತ್ತೆ. ಇಲ್ಲಿ ನಿಮ್ಮ ಕಡೆ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಇತ್ತಂದರೆ ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ಸರ್ ನನ್ನ ಕಡೆ ಫೋನ್ಪೇ ಇದೆ ಅಂದರೆ ಇಲ್ಲಿ ಫೋನ್ಪೇ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಫೋನ್ಪೇ ಆ್ಯಪ್ಗೆ ಹೋಗುತ್ತೆ. ಇಲ್ಲಿ ಫೋನ್ಪೇ ಆ್ಯಪ್ನಲ್ಲಿ ಹೋಗುತ್ತೆ. ಡೈರೆಕ್ಟಾಗಿ ಪೇಮೆಂಟ್ನ ಮಾಡ್ಕೊಳ್ಳಿ. ಪೇಮೆಂಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿಯೂ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ನಾನು ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ಪೇಮೆಂಟ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಕೊನೆಯದಾಗಿ ನೀವು ಇಲ್ಲಿ ಒಂದು ಫೀ ರಿಸಿಪ್ಟ್ ಬರುತ್ತೆ. ನಿಮಗೆ ಇಲ್ಲಿ ಒಂದು ಫೀ ರಿಸಿಪ್ಟ್ ಬರುತ್ತೆ. ಆ ಒಂದು ಫೀ ರಿಸಿಪ್ಟನ್ನು ನೀವು ತೆಗೆದಿಟ್ಕೊಳ್ಬೋದು ಮತ್ತು ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟೌಟ್ ಇಲ್ಲೇ ಬರುತ್ತೆ, ಅದನ್ನು ಪ್ರಿಂಟೌಟ್ನ ತೆಗೆದುಕೊಳ್ಳಿ. ಇನ್ ಕೇಸ್ ಏನಾದರೂ ಪೇಮೆಂಟ್ ಫೇಲ್ಡ್ ಆದರೆ ಒಂದು ಸಲ ಡ್ಯಾಶ್ಬೋರ್ಡ್ಗೆ ಬನ್ನಿ. ಮತ್ತೊಮ್ಮೆ ಅಂದರೆ ಟೋಟಲ್ ನಿಮ್ಮದು ಎಷ್ಟು ಅಟೆಂಪ್ಟ್ ಮಾಡಿದರೆ ಎಷ್ಟು ಪೇಮೆಂಟ್ ಆಗಿದೆ ಒಂದು ಸಲ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಎಕ್ಸಾಂಪಲ್ ಆಗಿ ಮಾಹಿತಿ ಕೊಡೋದ್ರಿಂದ ಈ ಪೇಮೆಂಟ್ ಮಾಡಿಲ್ಲ. ಇಲ್ಲಿ ಸ್ಟೇಟಸ್ ಬರುತ್ತೆ, ಎಷ್ಟು ರುಪೀಸ್ ಇರುತ್ತೆ, ನಿಮ್ಮದು ಪೇಮೆಂಟ್ ಆಗಿದ್ದರೆ ಇಲ್ಲಿ ಫೇಡ್ ಅಂತ ಬರುತ್ತೆ. ಕೊನೆಯದಾಗಿ ಇಲ್ಲಿ ಆ್ಯಕ್ಷನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೈನಲ್ ಪ್ರಿಂಟೌಟ್ನ ನೀವು ಕ್ಲಿಕ್ ಮಾಡ್ಕೊಂಡು ಫೈನಲ್ ಪ್ರಿಂಟೌಟ್ನ ತೆಗೆದುಕೊಳ್ಳಿ. ಕೊನೆಯದಾಗಿ ನಿಮಗೆ ಫೈನಲ್ ಪ್ರಿಂಟೌಟ್ ಈ ರೀತಿಯಾಗಿ ಪೇಮೆಂಟ್ ಮಾಡಿದ ಮೇಲೆ ಬಂದಿರುತ್ತೆ. ಈ ರೀತಿಯಾಗಿ ನಿಮ್ಮದು ಪ್ರತಿಯೊಂದು ಇನ್ಫಾರ್ಮೇಷನ್ನ ನೀವು ನೋಡ್ಕೊಳ್ಳಿ, ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಪ್ರತಿಯೊಂದು ನೀವು ಇಲ್ಲಿ ಕಾಫಿನ ನೀವು PDF ಮೂಲಕ ಸೇವನೆ ಮಾಡ್ಕೋಬೋದು. ಈ ರೀತಿಯಾಗಿ KSRP ಒಂದು ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕಬೇಕಂತ ನಾನು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಟ್ಟಿದ್ದೆ. ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.